ಬೆಳಗಾವಿ ಪಾಲಿಕೆ ವಿಷಯದಾಗ ಮಹಾರಾಷ್ಟ್ರದ ನಾಯಕರ ನಡಬರ್ಕ ಭಿನ್ನಮತ ಶುರುವಾಗೈತಿ. ಯಾಕಂದ್ರೆ ಎಂಎನ್ಎಸ್ ನಾಯಕ ರಾಜ್ ಠಾಕ್ರೆ ಮರಾಠಿ ಮಂದಿ ಬೆಳಗಾವಿ ಒಳಗ ಸುಮ್ಮನೆ ಇರ್ರಿ ಅಂದಾರ. ಇದು ಶಿವಸೇನಾ ಮತ್ತು ಎಂಎನ್ಎಸ್ ಮಧ್ಯ ಜಗಳಕ್ಕ ಕಾರಣ ಆಗೈತಿ. ಬೆಳಗಾವಿ ಪಾಲಿಕೆ ಸೂಪರ್ ಸೀಡ್ ಆದ್ರೂ ಎಂಇಎಸ್ ತನ್ನ ಪುಂಡಾಟಿಕೆ ಬಿಡುವಲ್ದು. ಮಹಾರಾಷ್ಟ್ರ ಸಿಎಂ ಮುಂದ ಪಾಲಿಕೆ ಮಾಜಿ ಸದಸ್ಯ ಕಿರಣ್ ಸಾಯ್ ನಾಯಕ್ ಕರ್ನಾಟಕದ ಸರ್ಕಾರದ ಬಗ್ಗೆ ಆರೋಪ ಮಾಡ್ಯಾರಂತ. ಇದಕ್ಕ ಮಹಾರಾಷ್ಟ್ರ ಸಿಎಂ ಪೃಥ್ವಿರಾಜ್ ಚೌಹಾಣ್ ಗಡಿ ಸಮಸ್ಯೆ ಬಗ್ಗೆ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಮತ್ತು ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರು ಕೂಡ ಚರ್ಚೆ ಮಾಡ್ತೀನಿ ಅಂದಾರಂತ. ಕಿರಣ್ ಸಾಯ್ ನಾಯಕ್ ಮಹಾರಾಷ್ಟ್ರ ಮುಖ್ಯಮಂತ್ರಿ ಮುಂದ ಮಾಡಿರೋ ಆರೋಪ ಹಿಂಗದ ನೋಡ್ರಿ. ಬೆಳಗಾವಿ ಒಳಗ ರೈತರಿಗೆ ಸರ್ಕಾರ ಕನ್ನಡದಾಗ ನೋಟಿಸ್ ಕೊಡ್ತಾರಂತ. ಹಂಗ ಮಾಡಿ ಮರಾಠಿ ಮಂದಿ ಆಸ್ತಿ ಕಬಳಿಸೈತಿ ಅಂತ ಆರೋಪ ಮಾಡ್ಯಾರ. ಏನಾದರೂ ಪ್ರಕರಣ ನಡೆದಾಗ ಬೆಳಗಾವಿ ಜನಪ್ರತಿನಿಧಿಗಳು ನಾಟಕ ಮಾಡ್ತಾರಂತ, ಮಂದಿ ಆಸ್ತಿ ಲೂಟಿ ಮಾಡ್ತಾರಂತ. ಅಷ್ಟೇ ಅಲ್ಲ, ಪಾಲಿಕೆಗೆ ಬಂದಿದ್ದ 100 ಕೋಟಿ ಅನುದಾನಕ್ಕೂ ಜನಪ್ರತಿನಿಧಿಗಳು ಗೋಲ್ಮಾಲ್ ಮಾಡ್ಯಾರಂತ. ಅದು ಬೆಳಕಿಗೆ ಬರ್ತದಂತ ಪಾಲಿಕೆನ ಸೂಪರ್ ಸೀಡ್ ಮಾಡ್ಸ್ಯಾರಂತ ಆರೋಪ ಮಾಡ್ಯಾರ. ಇನ್ನು ಶಿವಸೇನಾ ವರಿಷ್ಠ ಬಾಳ್ ಠಾಕ್ರೆ ಅಂತೂ ಎಂಇಎಸ್ ಲೀಡರ್ಸ್ಗಳಿಗೆ ಸಾಂತ್ವನ ಹೇಳ್ಯಾರಂತ. ನಿಮ್ಮ ಬೆನ್ನಿಗೆ ನಾವಿದ್ದೇವಂತ ತಿಳಿಸ್ಯಾರಂತ. ತನ್ನ ಸಾಮನ ಪೇಪರ್ನಾಗೂ ಠಾಕ್ರೆ ದೊಡ್ಡದಾಗ ಕನ್ನಡಿಗರ ಮೇಲೆ ಕಿಡಿ ಕಾರ್ಯಾರ. ಆದ್ರೆ ಬಾಳ್ ಠಾಕ್ರೆ ಎದುರು ಹಾಕೊಂಡು ಮಹಾರಾಷ್ಟ್ರ ನವನಿರ್ಮಾಣ ಸಮಿತಿ ಕಟ್ಟಿರೋ ರಾಜ್ ಠಾಕ್ರೆ ಎಂಇಎಸ್ ಮುಖಂಡರಿಗೆ ಮಂಗಳಾರತಿ ಮಾಡಿ ಕಳಿಸ್ಯಾರ. ಮಹಾರಾಷ್ಟ್ರದಾಗ ವಿದರ್ಭ ಮತ್ತು ಮರಾಠವಾಡ ಪ್ರದೇಶಗಳು ಇನ್ನೂ ಅಭಿವೃದ್ಧಿ ಆಗಿಲ್ಲ. ಇನ್ನು ಬೆಳಗಾವಿನೂ ಮಹಾರಾಷ್ಟ್ರಕ್ಕೆ ಸೇರಿಸಿದ್ರೆ ಹೆಂಗೆ ಅಭಿವೃದ್ಧಿ ಆಕತಿ? ಸುಮ್ಮನೆ ಕಾಲ್ ಕೆರ್ಕೊಂಡು ನೀವ್ಯಾರ ಎಷ್ಟು ದಿನ ಗಲಾಟೆ ಮಾಡ್ತೀರಿ, ಕೋರ್ಟ್ ತೀರ್ಪು ಕೊಟ್ಟಂಗ ಆಗಲಿ ಅಂತ ಖಡಕ್ಕಾಗಿ ಎಂಇಎಸ್ ಮುಖಂಡರಿಗೆ ಹೇಳಿ ಕಳಿಸ್ಯಾರ. ಒಟ್ನಾಗ ಬೆಳಗಾವಿ ಸಂಬಂಧಪಟ್ಟಂಗೆ ಬಾಳ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ನಡುವ ಗದ್ದಲ ಇದ್ದೈತಿ. ರಾಜ್ ಠಾಕ್ರೆ ಹೇಳಿರೋದು ಕರೆಕ್ಟಾಗಿ ಐತಿ. ಸುಮ್ಮನೆ ಎಂಇಎಸ್ ತನ್ನ ರಾಜಕೀಯ ಬ್ಯಾಳಿ ಬೇಯಿಸ್ಕೊಳ್ಳೋ ಬದಲು ರಾಜ್ಯದ ಪರವಾಗಿ ನಿಲ್ಲಬೇಕು. ಬೇಕಾದ್ರೆ ಪ್ರಾದೇಶಿಕ ಪಕ್ಷ ಮಾಡಿಕೊಂಡು ತಮ್ಮ ಹೋರಾಟ ತೋರಿಸ್ಬೇಕು. ಅದನ್ನು ಬಿಟ್ಟು ಅನ್ನ ತಿನ್ನೋ ಭೂಮಿ 2 ಬಗದ್ರ ಕನ್ನಡಿಗರಂತೂ ತೆಪ್ಪ ಇರಂಗಿಲ್ಲ ನೋಡ್ರಿ. ಕ್ಯಾಮರಾಮನ್ ರವಿ ಕೂಡ್, ಶ್ರೀನಾಥ್ ಜೋಶಿ, ಸುವರ್ಣ ನ್ಯೂಸ್ 24/7 ಬೆಳಗಾವಿ. ಬಿಜೆಪಿ ಸರ್ಕಾರ ಏನೈತಿ ಅದು ಬಡ ಹೆಣ್ಮಕ್ಳಿಗ ಒಳ್ಳೆ ಯೋಜನೆ ಜಾರಿ ಮಾಡೈತಿ. ಅದೇನಪ್ಪ ಅಂದ್ರೆ ಭಾಗ್ಯಲಕ್ಷ್ಮಿ ಯೋಜನೆ. ಆದ್ರೆ ಈ ಯೋಜನೆ ಧಾರವಾಡದಾಗ ಹೆಣ್ಮಕ್ಳ ಬಾಳಿಗ ಬೆಳಕಾಗೋದ್ರಾಗ ಫೇಲ್ ಆಗೈತಿ. ಹೆಣ್ಮಕ್ಳು ಅಂದ್ರ ಚಿಂತಿ ಬ್ಯಾಡ, ಗಂಡ್ಮಕ್ಳು ಸಾಧನೆ ಮಾಡ್ದಂಗ ಅವ್ರೂ ಸಾಧನೆ ಮಾಡ್ತಾರ. ಆದ್ರ ಅವ್ರ ಬಗ್ಗೆ ಕಾಳಜಿ ವಹಿಸ್ಬೇಕಷ್ಟ. ಅದಕ್ಕ ಬಡವ್ರ ಹೆಣ್ಮಕ್ಳು ಬಾಳ್ ಚಲೋ ಆಗ್ಲಿ ಅಂತಾನೆ ಸರ್ಕಾರ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೆ ತಂದದ. ಆದ್ರ ಅದ್ಯಾಕೋ ಧಾರವಾಡದಾಗ ಬಡ ಹೆಣ್ಮಕ್ಳ ಭಾಗ್ಯದ ಬಾಗಿಲ ತೆರವಲ್ದು. ಭಾಗ್ಯಲಕ್ಷ್ಮಿ ಬಾಂಡ್ಗಂತ ಅರ್ಜಿ ಹಾಕಿ ವರ್ಷ ಆದ್ರೂ ಏನೂ ಪ್ರಯೋಜನ ಆಗವಲ್ದು. 2008-09 ಧಾರವಾಡ ಜಿಲ್ಲೆದೊಳಗ 12,253 ಮಂದಿ ಭಾಗ್ಯಲಕ್ಷ್ಮಿ ಬಾಂಡ್ಗಂತ ಅರ್ಜಿ ಹಾಕಿದ್ರು. ಆದ್ರ ಅದ್ರಾಗ 5,817 ಮಂದಿಗೆ ಮಾತ್ರ ಬಾಂಡ್ ಸಿಕ್ಕದ. ಇನ್ನ 2009-10 10,198 ಮಂದಿ ಅರ್ಜಿ ಹಾಕಿದ್ರ 7,115 ಮಂದಿಗ ಅಷ್ಟ ಬಾಂಡ್ ಕೊಡಲಾಗೈತಿ. 2.5 ವರ್ಷ ಆತ್ರಿ. ಮಗಳಾರ್ದು ಗುಡ್ಲೆ ಮುನ್ಸಿಪಾಲಿಟಿ ದವಾಖಾನ್ಯಾಗ ಅರ್ದು ಗುಡ್ಲೆ ಯಡಿಯೂರಪ್ಪ ಮಾಡ್ಸ್ಯಾನ ಭಾಗ್ಯದ ಲಕ್ಷ್ಮಿದು ಮಕ್ಕಳದು ಹೆಣ್ಣು ಮಕ್ಳಿಗೆ ಅಂತೇಳಿ. ಅದು ಇನ್ನೂ ಮಟನೂ ಇಲ್ಲ ರೀ. ಇದೇನು ಸರ್ಕಾರನ ಏನ್ರಿ ಇದು? ಒಟ್ಟ ಒಂದು ತಿಳಿಲಾರ್ದಂಗೆ ಆಗಿಬಿಟ್ಟದೆ. ಇಷ್ಟು ಬಡವರಿಗೆ ಅನ್ಯಾಯ ಮಾಡ್ತಾರೆ, ಅವ್ರು ಹಾಳಾಗೆ ಹೋಗಿಬಿಡ್ತಾರೆ ನೋಡ್ರಿ. ಅದ್ರಿ ಅವ್ರು ಕೇಳಕ್ ಹೋದಾಗ ನಾವು ಬರ್ತೈತೆ ನಡ್ರಿ ಅಂತ ಬೈದ್ ಕಳ್ಸ್ತಾರ ನಮ್ಮ ಮನೆಗೆ. ಈ ಸರ್ಕಾರಕ್ಕೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಐತೇನು ಇಲ್ಲೋ ಅನ್ಸ್ಬಿಡತೈತ್ರಿ. ಹೋಗೋಗಿ ನಮ್ಗ ನಾಚಿಕೆ ಆಗತೈತ್ರಿ. 2007ರಿಂದ ಇಲ್ಲಿ ಮಠ ಒಟ್ಟು 14,096 ಬಾಂಡ್ಗಳನ್ನ ಕೊಡೋದು ಬಾಕಿ ಐತಿ. ಆಫೀಸ್ ಹೋಗಿ ಹೋಗಿ ಸಾಕಾದ್ರೂ ಬಾಂಡ್ ಮಾತ್ರ ಸಿಗ್ವಲ್ದು. ಅದಕ್ಕ ಮಂದಿ ಸರ್ಕಾರದ ವಿರುದ್ಧ ಸಿಟ್ಟಾಗ್ಯಾರ. ಸರ್ಕಾರ ಹೇಳ್ಕೊಂತ ಬಂದಿದೆ, ಪ್ರಚಾರಕ್ಕೆ ಮಾತ್ರ ನಾವು ನೋಡ್ತೀವಿ. ಟಿವಿ ಒಳಗ ಮತ್ತು ಮಾಧ್ಯಮದೊಳಗೆ ನಾವು ಭಾಗ್ಯಲಕ್ಷ್ಮಿ ಬಾಂಡನ್ನು ಕೊಡ್ತಾ ಇದ್ದೀವಿ, ಆಮೇಲೆ ಇದನ್ನ ಮಾಸಾಶನ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈವರೆಗೂ ಯಾರಿಗೂ ಫಲಾನುಭವಿಗಳಿಗೂ ದೊರಕಿಲ್ಲ. ಇನ್ ಮುಂದಾದ್ರೂ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೋಬೇಕೈತಿ. ಹಿಂಗ್ ಮಾಡಿ ಯೋಜನೆ ಉದ್ದೇಶ ಏನೈತಿ ಅದನ್ನ ಸಾರ್ಥಕ ಮಾಡ್ಬೇಕಾಗೈತಿ. ಕ್ಯಾಮರಾಮನ್ ಗುರುರಾಜ್ ಜೊತೆ ಅಮರೇಶ್ ರಾಥೋಡ್, ಸುವರ್ಣ ನ್ಯೂಸ್ 24/7 ಧಾರವಾಡ. ಕುಕ್ಕೆ ಸುಬ್ರಹ್ಮಣ್ಯದಾಗ ನಡೆದ ಮಡಿ ಸ್ನಾನ ರಾಜ್ಯದಾಗ ದೊಡ್ಡ ವಿವಾದನ ಆತು. ಆದ್ರೆ ಅದನ್ನ ಪೇಜಾವರ ಶ್ರೀಗಳು ಸಮರ್ಥನ ಮಾಡ್ಕೊಂಡಾರ. ಇದಕ್ಕ ನಿಡುಮಾಮಿಡಿ ಮಠದ ವೀರಭದ್ರ ಸ್ವಾಮಿಗಳು ಸಿಟ್ಟಾಗ್ಯಾರ.
ದಾವಣಗೆರೆಯಾಗ ನಡೆದ ಮಡೆ ಸ್ನಾನ ನಿಷೇಧ ಕುರಿತ ವಿಚಾರ ಸಂಕಿರಣದಾಗ ಭಾಗವಹಿಸಿ ಮಾತಾಡಿದ್ರು. ಮಡೆ ಸ್ನಾನದಂತ ಅನಿಷ್ಟ ಕೆಲಸ ತೆಗೆಯೋದು ಸರ್ಕಾರದ ಕೆಲಸ. ಆದ್ರ ಸಚಿವರಾದ ಸುರೇಶ್ ಕುಮಾರ್ ಮತ್ತು VS ಆಚಾರ್ಯರು ಪೇಜಾವರ ಶ್ರೀಗಳ ಮುಖವಾಣಿಯಂಗ ಮಾತಾಡ್ತಿದಾರ ಅಂತ ಸಿಟ್ಟಾಗಿ ಮಾತಾಡಿದ್ರು. ಹಾಗಾಗಿ ಮಂತ್ರಿ ಆಗಕ್ಕೆ ಇವ್ರಿಗೆ ಯೋಗ್ತಿನ ಇಲ್ಲ ಅಂತ ಹೇಳಿದ್ರು. ಬೆಳಗಾವಿ ಒಳಗ ರೋಡ್ ಮಧ್ಯಕ್ಕ ಒಬ್ಬಾಕಿನ ಯಾರೋ ಬಿಟ್ಟು ಹೋಗ್ಯಾರ. ಅದು ಅಕ್ಕಿದು ಮನಿ ಸಾಮಾನುಗಳ ಜೊತೆಗೆ. ಯಾರಿಲ್ಲಿ ಬಿಟ್ಟು ಹೋಗ್ಯಾರ ಅನ್ನೋದು ಗೊತ್ತಾಗಿಲ್ಲ. ನೀ ಯಾರಮ್ಮ ಅಂತ ಕೇಳಿದ್ರ ಮಹಾರಾಷ್ಟ್ರದ ಗಡಿಮಿಲಾಜ್ದಕ್ಕಿ ಅಂತಾಳ. ಆಕಿ ಹೆಸರು ಲತಾ ಚೌಹಾಣ ಅನ್ನೋದು ಗೊತ್ತಾಗೈತಿ. ರೋಡ್ ನಡಬರ್ಕ ಕುಂತು ರಂಪಾಟ ಮಾಡಾಕತ್ತಿದ್ಲು. ನೋಡಾಕ ಮಾನಸಿಕ ಅಸ್ವಸ್ಥೆ ಹಂಗ ಕಾಣಾಕ್ ಕುಂತಿದ್ಲು. ಆಕಿ ಜೊತೆಗೆ ಸ್ಟೀಲ್ ಅಲ್ಮೇರಾ, ಬ್ಯಾಗ್, ಪಾತ್ರೆಗಳನ್ನ ಮತ್ತ ಬಟ್ಟಿ ಸೇರಿದಂಗ ಬ್ಯಾರೆ ಬ್ಯಾರೆ ಸಾಮಾನುಗಳನ್ನ ಬಿಟ್ಟು ಹೋಗ್ಯಾರ. ಕೆಲವರು ಒಳ್ಳೆ ಮಂದಿ ಈಕೆನ ಜಿಲ್ಲಾದ ದವಾಖಾನಿಗೆ ಸೇರ್ಸ್ಯಾರ. APMC ಪೊಲೀಸರು ಕೇಸ್ ದಾಖಲು ಮಾಡ್ಕೊಂಡಾರ. ಲತಾ ಸರಿಯಾದ ಮ್ಯಾಲ ಹಿಂಗ ಯಾರು ಮಾಡಿದ್ರು ಅನ್ನೋದು ಪತ್ತೆ ಮಾಡಕ್ಕ ಮಾಹಿತಿ ಸಿಗ್ತೈತಿ. कधी